ಬೆಳಕಿನ ಆರಂಭದಲ್ಲಿರೋದು ಕತ್ತಲು, ಬೆಳಕಿನ ಕೊನೆಯಲ್ಲಿರೋದು ಕೂಡ ಕತ್ತಲು. ನಾವು ಹುಡುಕೋದು ಬೆಳಕನ್ನೇ ಆಗಿರಬಹುದು, ಆದರೆ ಕೆಲವು ವಿಷಯಗಳ ಬಗ್ಗೆ ತುಂಬ ಡೀಪಾಗಿ ಹೋದಾಗ ಮಿಗಿಯೋದು ಕತ್ತಲು ಮಾತ್ರ. ಐ ವಾಂಟ್ ಟು ಟೆಲ್ ಎ ಸ್ಟೋರಿ ಆಫ್ ಸಾಗರ್, ಹೂ ಇಸ್ ಸ್ಟಿಲ್. I'm always curious to know the creation of the universe. ಏನೋ ಗೊತ್ತಿಲ್ಲ, ಜಾಸ್ತಿ ಯೋಚನೆ ಮಾಡಿದ ಕ್ಷಣ ಕೈ ನಡುಗೋದು, ಅನಂತರ ವಿಪರೀತ ತಲೆನೋವು. ಸೊ ಮೆಡಿಸಿನ್ ಇಸ್ ಮ್ಯಾಂಡೇಟರಿ. ಸಾಗರ್ ಪ್ಲೀಸ್ ಸಾಗರ್, ಲಾಸ್ಟ್ ಟೈಮ್ ಬಂದೇ ಪ್ರಾಬ್ಲಮ್ ಅಷ್ಟೇ. 25 into 45 into 13. 14,625. Yes, Sunandan please. 36 into 15 divided by 7. 77.1428571428. ಮನುಷ್ಯನಿಗೆ ಜೀವನದಲ್ಲಿ ಬದುಕಲು ಕೆಲವು ಮಾರ್ಗಗಳಿವೆ. ಅದರಲ್ಲಿ ಮುಖ್ಯವಾದವು ಎರಡು. ಒಂದು, ಅವನೇ ಸೃಷ್ಟಿಸಿಕೊಂಡಿರುವಂತಹ ಮಾರ್ಗ. ಎರಡನೆಯದು ಪ್ರಕೃತಿಯ ಮಾರ್ಗ. ಐ ಚೂಸ್ ನೇಚರ್, ದ ಯೂನಿವರ್ಸ್, ಇಟ್ಸ್ ಕ್ರಿಯೇಷನ್. ಯಾರು ಕ್ರಿಯೇಟ್ ಮಾಡಿರ್ಬೋದು ಈ ಯೂನಿವರ್ಸ್ನ? ಪ್ರತಿಯೊಂದು ವಸ್ತುವಿಗೂ ಕ್ರಿಯೇಟರ್ ಅನ್ನೋನು ಇದ್ದೇ ಇರ್ತಾನೆ. ದೆನ್ ಹೂ ಇಸ್ ದ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್? ಸೃಷ್ಟಿಗೆ ಮೊದಲು ಇದ್ದಿದ್ದು ಶೂನ್ಯ. ಪ್ರಕೃತಿಯೇ ತನ್ನಷ್ಟಕ್ಕೆ ಎಲ್ಲ ಸೃಷ್ಟಿಸಿಕೊಂಡು ಹೋಯ್ತಾ? ಆರ್ ಇಸ್ ಇಟ್ ಗಾಡ್? I don't think so. I really believed God is great until the day someone said it. At least ಯೂನಿವರ್ಸ್ಗಾದ್ರೂ ಗೊತ್ತಿದೆಯಾ ನಾವು ಯಾರು ಅಂತ? ನಾವೆಲ್ಲ ಇಲ್ಲಿಗೆ ಹೇಗೆ ಬಂದ್ವಿ? ಏನಾದರೂ ಕಾರಣ ಇರ್ಬೋದಾ? ಹೋ ಸಾಗರ್, ಗೆಟ್ ಇನ್. ಏನಾಯಿತು? ಬಿಗ್ ಬ್ಯಾಂಗ್. ಲುಕ್ ಸಾಗರ್, ಇದರ ಬಗ್ಗೆ ನಾವು ಈ ಹಿಂದೆ ಮಾತಾಡಿದ್ದೇವೆ. ಬಟ್ ಫೈನಲಿ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಇನ್ ದ ಬಿಗಿನಿಂಗ್ ದೇರ್ ವಾಸ್ ನಥಿಂಗ್. ದೆನ್ ವಾಟ್ ಡಿಡ್ ಯು ಸೇ? ಬಿಗ್ ಬ್ಯಾಂಗ್. ಆ ಒಂದು ಕ್ರಿಯೆಯಿಂದ ಎಲ್ಲವೂ ನಿಧಾನವಾಗಿ ಜೀವ ಪಡ್ಕೊಂಡು ಬಂತು. Newton's third law. For every action. Yes. For every action, there is an equal and opposite reaction. If the action is Big Bang, then the reaction is. This theory comes under science. Of course. ಅದು ನಿಜಾನೇ. ಜಾಸ್ತಿ ಯೋಚನೆ ಮಾಡಬೇಡ ಸಾಗರ್. ನಿನ್ನನ್ನು ನೋಡಿದರೆ 30 ವರ್ಷಗಳ ಹಿಂದೆ ನನ್ನನ್ನೇ ನೋಡಿದ ಹಾಗಾಗುತ್ತೆ. ಸ್ಟಾಪ್ ಥಿಂಕಿಂಗ್ ಸಾಗರ್. ನಿನ್ನ ಮನೆಗೆ ಹೋಗು. ನನಗೆ ಚೆಕಪ್ಗೆ ಹೋಗಬೇಕು. ಐ ಆಮ್ ಗೆಟಿಂಗ್ ಲೇಟ್.
ಸಾಗರ್, ಡೂ ಯು ಬಿಲೀವ್ ಇನ್ ಗಾಡ್? ನೋ. ಓಕೆ. ಎನಿ ಪಾಸಿಟಿವ್ ಎನರ್ಜೀಸ್? ಹಾಗೇನೂ ಇಲ್ಲ. ಐ ಬಿಲೀವ್ ಇನ್ ನೇಚರ್. ನೇಚರ್ ಇಸ್ ಸಮಥಿಂಗ್ ಫಿಲ್ಡ್ ವಿತ್ ಪಾಸಿಟಿವ್ ಎನರ್ಜಿ. ಇಟ್ಸ್ ಗುಡ್, ನಾಟ್ ರಾಂಗ್. ನೀನು ನೇಚರ್ನಲ್ಲೇ ನೋಡ್ತಾ ಇದ್ದೀಯಾ. ಇಟ್ಸ್ ಯುವರ್ ಓನ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಬ್ಬ ಮೂರ್ತಿಯಲ್ಲಿ ನೋಡ್ಬೋದು, ಇಟ್ಸ್ ಹಿಸ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಬ್ಬ ಗಾಳಿಯಲ್ಲಿ ಕೇಳುವಂಥ ಅಶರೀರವಾಣಿಯಲ್ಲಿ ನೋಡಬಹುದು, ಮತ್ತೊಬ್ಬ ಮಾನವನಲ್ಲೇ ನೋಡಬಹುದು. ಯಾರೂ ತಪ್ಪಲ್ಲ, ಎಲ್ಲರೂ ಸರಿ ಆನ್ ದೇರ್ ಓನ್ ಪಾಯಿಂಟ್ ಆಫ್ ವ್ಯೂ. ಸೊ ನೀವು ಹೇಳ್ತಿದ್ದೀರಾ ದೇವರು? ನೋ, ಇಟ್ಸ್ ಅಪ್ ಟು ಯು. ನನಗೆ ಕ್ಲಿನಿಕ್ಗೆ ಹೊತ್ತಾಯ್ತು. ದೇವರು ಹಾಗಿದ್ರೆ ಮಂಗನಿಂದ ಮಾನವ. ವಾಟ್ ಅಬೌಟ್ ದಿಸ್? ನನಗನ್ಸುತ್ತೆ ಅದು ಮಾನವನನ್ನೇ ಮಂಗನನ್ನಾಗಿಸುವ ಥಿಯರಿ. ವಾಟ್? ಹಾಗಾದರೆ ಸುಳ್ಳು ಅಂತೀರಾ? ಸಿ ಸಾಗರ್, ಐ ನೋ ದ್ಯಾಟ್ ಥಿಯರಿ. ಕೆಲವು ಮಂಗಗಳು ಮರವನ್ನು ಬಿಟ್ಟು ಮಣ್ಣಿನಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದವು. ಮಣ್ಣಿನಲ್ಲಿ ವಾಸ ಮಾಡೋ ಮಂಗಗಳ ಜೀವನ ಕ್ರಮವಾಗಲಿ ದೇಹದ ಆಕಾರವಾಗಲಿ ಕಾಲಕ್ರಮೇಣ ಬದಲಾಗ್ತಾ ಬಂತು. ಮರದಲ್ಲಿದ್ದ ಮಂಗಗಳು ಮಾತ್ರ ಹಾಗೇ ಉಳಿದವು. ಇದು ನೀನು ನಂಬಿರುವಂತಹ ಥಿಯರಿ. ಈಸ್ ಇಟ್ ರೈಟ್? ಈಗ ನನ್ನ ಥಿಯರಿ. ಹಲ್ಲಿ, ಉಡ, ಮೊಸಳೆ ನೋಡೋದಕ್ಕೆ ಒಂದೇ ಥರ ಇದ್ದರೂ ಗಾತ್ರದಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ನರಿ, ಹೈನ, ನಾಯಿ ಇದರಲ್ಲೂ ಹೀಗೆ. ಬೆಕ್ಕು, ಚಿರತೆ, ಹುಲಿ ಸೇಮ್. ಹಾಗೆಯೇ ಮಂಗಗಳು, ಚಿಂಪಾಂಜಿ, ಗೊರಿಲ್ಲಾ ಮತ್ತು ಮಾನವರು. ಮಾನವರು ಮಾನವರೇ, ಮಂಗಗಳು ಮಂಗಗಳೇ. ಬಟ್ ಓಕೆ, ನೀನು ನಂಬುವ ಥಿಯರಿ ನಿಜ ಅಂತಾದರೆ ಮಂಗನಲ್ಲೇ ಸ್ಟಾರ್ಟ್ ಆದಂಥ ಇವಲ್ಯೂಷನ್ ಮಾನವನಲ್ಲೇ ಯಾಕೆ ಕೊನೆಗೊಳ್ಬೇಕು? ಶುಡಂಟ್ ಇಟ್ ಹ್ಯಾವ್ ಕಂಟಿನ್ಯೂಡ್? ಇದೆಲ್ಲ ಬರೀ ಥಿಯರೀಸ್ ಸಾಗರ್. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಅಪ್ ಟು ಅಸ್. ನಾವು ಹೇಗೆ ತಗೋತೀವೋ ಹಾಗೆ. ನನಗೆ ಚೆಕಪ್ಗೆ ಲೇಟ್ ಆಯಿತು. ನಿಮ್ಮನ್ನು ಹಾಸ್ಪಿಟಲೈಸ್ ಮಾಡಿ 2 days ಆಯಿತು. ನಾನು ಕೆಲವು ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಿದ್ದೀನಿ. ನೀವು ಅಸ್ಯೂಮ್ ಮಾಡ್ತಿದ್ದೀರಾ ಸಾಗರ್? ಯಾರೂ ಇಲ್ಲ ಅಲ್ಲಿ.
ನೀವೇ ಒಂದು ಪಾತ್ರವನ್ನ ಸೃಷ್ಟಿಸಿಕೊಂಡಿದ್ದೀರಾ, ಅದರ ಜೊತೆ ಸಂಭಾಷಣೆಯನ್ನ ಮಾಡ್ತಿದ್ದೀರಾ. ನೀವೇ ಹೇಳಿದ ಹಾಗೆ ನೀವು ಸೃಷ್ಟಿಸಿಕೊಂಡಿರುವ ಪಾತ್ರ ಹೇಗಿದೆ ಅಂದ್ರೆ ಅದು ನೀವೇ, ಆದ್ರೆ ಆ ಪಾತ್ರಕ್ಕೆ ವಯಸ್ಸು ಮತ್ತು ಅನುಭವ ಎರಡೂ ಹೆಚ್ಚು. ಇದು ಯಾವಾಗ ಆಗುತ್ತೆ ಅಂದ್ರೆ ಒಂದು ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಹೋದಾಗ ಕೊನೆಗೆ ಸಿಗುವಂತದ್ದು. ನಾನು ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ನಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ನಂಗೊತ್ತು ನಿಮ್ಮಲ್ಲಿರುವ ಕ್ವಶನ್ಸ್, ನಿಮ್ಮ ಕಾನ್ಸೆಪ್ಟ್ಸ್ಗಳು, ಆದ್ರೆ ಅವುಗಳಿಗೆ ಯಾವುದಕ್ಕೂ ಪ್ರೂಫ್ ಅಥವಾ ಆನ್ಸರ್ಸ್ಗಳು ನಮ್ಮಲ್ಲಿಲ್ಲ. ನಿಜ ವಿಷಯ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಥಿಯರೀಸ್ ಅಷ್ಟೇ. ಆಸ್ ಅ ಡಾಕ್ಟರ್ಗೆ ಅಲ್ಲ, ನಾನು ನನ್ನ ಲೈಫ್ನ ಎಕ್ಸ್ಪೀರಿಯನ್ಸ್ ನಿಂದ ಹೇಳ್ತಿದ್ದೀನಿ. ಸೈನ್ಸ್ ಗೋಸ್ ಓನ್ಲಿ ಸೋ ಫಾರ್ ಅಂಡ್ ದೆನ್ ಕಮ್ಸ್ ಗಾಡ್. ಬದುಕಿನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದ್ರೆ ಕೊನೆಯಲ್ಲಿ ಬರೀ ಪ್ರಶ್ನೆಗಳು ಮಾತ್ರ ಉಳಿದುಕೊಳ್ತವೆ. ಐ ಥಿಂಕ್ ನೀವಿದನ್ನ ಇಲ್ಲೇ ಸ್ಟಾಪ್ ಮಾಡೋದು ಒಳ್ಳೇದು. ಇಲ್ಲ, ನಾನು ಅವ್ರ ಹತ್ರ ಇದೇ ಕೊನೆ ಸಾರಿ ಮಾತಾಡಬೇಕು. ಈಗಲೇ ಹೋಗಬೇಕು. Pythagoras, a mathematician, cult leader. His major belief: universe is made up of numbers. Major contribution: golden ratio, the golden rectangle. Remember Da Vinci? He is the one who discovered the perfection of the golden rectangle and penciled it. Pythagoras loved this shape. ಅವನು ಇದನ್ನು ನೇಚರ್ನ ಪ್ರತಿಯೊಂದು ಕಡೆಯಲ್ಲೂ ನೋಡೋಕೆ ಶುರು ಮಾಡ್ದ. Nautilus shells, sea shells, tornadoes, whirlpools, ramps on Milky Way, fingerprints, even in our DNA. ಸಾಗರ್, ತುಂಬ ಯೋಚನೆ ಮಾಡ್ತಾ ಇದ್ದೀಯಾ? ನೀನಿನ್ನೂ ಬದಲಾಗಿಲ್ಲ. ಟೇಕ್ ಎ ಬ್ರೇಕ್. ನೀನು ಬ್ರೇಕ್ ತಗೊಂಡ್ರೆ ನಾನು ಸ್ವಲ್ಪ ಪೀಸ್ಫುಲ್ ಆಗಿರ್ಬೋದು. ನೋ, ನಾನು ತುಂಬ ಹತ್ರದಲ್ಲಿದ್ದೇನೆ. ಸಾಗರ್, ನಿನಗೊಂದು ವಿಷಯ ಗೊತ್ತಾ? ಹಕ್ಕಿ ತುಂಬ ಎತ್ತರದಲ್ಲಿ ಹಾರಿದರೆ ಸುಟ್ಟು ಹೋಗುತ್ತೆ. ಲೈಫ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಯೂನಿವರ್ಸ್. ನಾನು 30 ವರ್ಷಗಳಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಐ ಫೌಂಡ್ ನಥಿಂಗ್. You found things. So, now what is the moral of the story? Moral is, you need to take a break. You need to stop. ಹಾಯ್. ಹಲೋ. ನನ್ನ ಮದುವೆ ಖಂಡಿತ ಬರಬೇಕು. ಓಹ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನಿನ್ನು ಹೇಗೂ ಮದುವೆಗೆ ಹೋಗ್ತೀನಿ. ಲಾಸ್ಟ್ ಒನ್ ಟೈಮ್ ಒನ್ ಗೇಮ್. ನೀನಿನ್ನೂ ಬದಲಾಗಿಲ್ಲಮ್ಮ. 45 into 33 divided by 12. 123.75. 121. Just miss. It's 123.75. ಏನು ಮಾಡೋದಮ್ಮ, ಏಜ್ ಆಯ್ತಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ಸಿ ಯು. ಖಂಡಿತ ಬರಬೇಕು. ಯಾ, ಶೋರ್. ನಿನ್ನನ್ನು ನೋಡಿದರೆ 30 ವರ್ಷಗಳ ಹಿಂದೆ ನನ್ನನ್ನೇ ನೋಡಿದ ಹಾಗಾಗುತ್ತೆ. ಇಟ್ಸ್ ಕ್ವೈಟ್ ಆಪೋಸಿಟ್ ಸರ್. ನೀವು ಆ ಏಜಲ್ಲಿ ಬ್ರೇಕ್ ತಗೊಂಡಿದ್ರೆ ಈಗ ಪೀಸ್ಫುಲ್ ಆಗಿರ್ಬೋದಿತ್ತು. ನೀನು ಬ್ರೇಕ್ ತಗೊಂಡ್ರೆ ನಾನು ಸ್ವಲ್ಪ ಪೀಸ್ಫುಲ್ ಆಗಿರ್ಬೋದು. ಹಕ್ಕಿ ತುಂಬಾ ಎತ್ತರದಲ್ಲಿ ಹಾರಿದ್ರೆ ಸುಟ್ಟು ಹೋಗುತ್ತೆ. ಐ ಕ್ವಶ್ಚನ್ ಗಾಡ್ ಓನ್ಲಿ ಟು ರಿಯಲೈಸ್ ದ ಫ್ಯಾಕ್ಟ್ ದಟ್ ಹಿ ಈಸ್ ಇಂಡೀಡ್ ಗ್ರೇಟ್. ನಾನು 30 ವರ್ಷಗಳಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯು ನೀಡ್ ಟು ಟೇಕ್ ಎ ಬ್ರೇಕ್. ಯು ನೀಡ್ ಟು ಸ್ಟಾಪ್. ನನಗೆ ಚೆಕಪ್ಗೆ ಹೋಗಬೇಕು. ಐ ಆಮ್ ಗೆಟಿಂಗ್ ಲೇಟ್. ನನಗೆ ಚೆಕಪ್ಗೆ ಲೇಟ್ ಆಯಿತು. ನನಗೆ ಕ್ಲಿನಿಕ್ಗೆ ಗೊತ್ತಾಯಿತು.